ಸಂತೋಷಕ್ಕಾಗಿ ನಾವು ಎಲ್ಲವನ್ನು ಗಳಿಸ್ತೀವಿ. ಯಾವುದಕ್ಕಾಗಿ ನಾವು ಗಳಿಸ್ತೀವಲ್ಲ ಅದ ಸಿಗುವಲ್ತು, ನಮಗೆ ಸಂತೋಷನ ಸಿಗುವಲ್ತು. ನಾವು ಸಂತೋಷದಿಂದ ಇರ್ಬೇಕಂತ ಎಲ್ಲನೂ ಗಳಿಸಾಕತ್ತಿದೀವ್ರಿ. ನಾವು ಆರಾಮಿರ್ಬೇಕಂತ, ಸಂತೋಷದಿಂದ ಇರ್ಬೇಕಂತ ತಿಳ್ಕೊಂಡು ಹಗಲು ರಾತ್ರಿ ದುಡಿದು ಎಲ್ಲ ಸಾಕಷ್ಟು ಗಳಿಸಾಕತ್ತಿದೀವು, ಎಲ್ಲ ಬರಾಕತ್ತೈತಿ. ಆದ್ರೆ ಸಂತೋಷ ಹೋಗಾಕತ್ತೈತಿ. ನಮ್ಮದು ಎಲ್ಲ ಸಿಗಾಕತ್ತದ, ಆದ್ರೆ ಇದ್ದ ನೆಮ್ಮದಿ ಸಂತೋಷ ಹೋಗಾಕತ್ತದ. ಒಬ್ಬ ಭಿಕ್ಷುಕ ಅಂತಾನ. ಒಬ್ಬ ಭಿಕ್ಷುಕ ಏನಂತಾನಂತಂದ್ರ, ಈ ದೇಶದ ಸಾಮ್ರಾಟನಾಗಬೇಕು ನಾನು, ಅಂದ್ರೆ ನನಗೆ ಸಂತೋಷ ಸಿಗ್ತದಂತ. ನಾವ ಈ ದೇಶದ ಸಾಮ್ರಾಟನಾಗಬೇಕು ಅಂದ್ರೆ ನನಗೆ ಸಂತೋಷ ಸಿಗ್ತದಂತ. ಒಬ್ಬ ಭಿಕ್ಷುಕ ಈ ದೇಶದ ಸಾಮ್ರಾಟನಾದ್ರೆ ಸಂತೋಷ ಸಿಗ್ತಿತ್ತು ಅಂದ್ರ, ಈ ದೇಶದ ಸಾಮ್ರಾಟ ಬುದ್ಧ ಸಂತೋಷದ ಸಲುವಾಗಿ ಭಿಕ್ಷುಕ ಆದಲ್ರಿ. ಈ ದೇಶದ ಸಾಮ್ರಾಟವಿದ್ದ ಬುದ್ಧ ಒಂದು ದೇಶದ ರಾಜ. ಆದರೆ ಆ ರಾಜ್ಯದಲ್ಲಿ ಸಂತೋಷನ ಕಾಣಲಿಲ್ಲ ಅವನಿಗೆ. ಹೆಂಡತಿ ಮಲ್ಕೊಂಡಿದ್ಲು, ಬಾಜು ಮಗು ಮಲಗಿತ್ತು ರಾಹುಲ್. ರಾತ್ರಿ 12 ಗಂಟೆಗೆ ಎದ್ದ ಬುದ್ಧ. ಎದಕ್ಕಂತಂದ್ರ ಸಂತೋಷವನ್ನು ಹುಡುಕೋ ಸಲುವಾಗಿ, ನೆಮ್ಮದಿಯನ್ನ ಸುಖವನ್ನು ಹುಡುಕೋ ಸಲುವಾಗಿ. ಮಧ್ಯರಾತ್ರಿ 12 ಗಂಟೆಗೆ ಎದ್ದ. ಯಾರಿಗೂ ಹೇಳು ತಾಳ್ಮೆ ಇಲ್ಲ ಅವನಿಗೆ, ಹೇಳಿ ಹೋಗ್ಬೇಕನ್ನೋದು ಸದೇ ಇಲ್ಲ. ಏನು ರಾತ್ರಿ ಎದ್ದಿದ್ದಲ್ಲ, ಅವನ ಮನಸ್ಸಿನ ಮ್ಯಾಗ 3 ವಿಷಯಗಳ ಪರಿಣಾಮ ಬೀರಿದ್ದು ರಾತ್ರಿ ಹೇಳ್ಬೇಕಾದ್ರೆ. ಬುದ್ಧ ದಾರಿ ಹಿಡಿದ ಹೋಗುವಾಗ, ರಥದೊಳಗೆ ಕುಂತು ಹೋಗುವ ಸಂದರ್ಭದೊಳಗ ಒಬ್ಬ ರೋಗಿ ಮನುಷ್ಯ ಎದುರಿಗೆ ಬಂದಂತ. ಅವನ ಆಯುಷ್ಯದೊಳಗ 20, 25, 30 ವರ್ಷದ ಆಯುಷ್ಯದೊಳಗ ರೋಗಿನ ನೋಡಿದ್ದಿಲ್ಲ. ಅವ ರಾಜ್ಯವನ್ನು ಬಿಟ್ಟು ಹೊರಗೆ ಹೋಗಿದ್ದಿಲ್ಲ. ಯಾಕಂದ್ರೆ ಅವ್ರ ಅಪ್ಪಗ ಜ್ಯೋತಿಷ್ಯ ಅವ್ರು ಹೇಳಿದರು, ಇವನ ಮನಸ್ಸಿನ ಮ್ಯಾಗ ಪರಿಣಾಮ ಬೀರು ವಿಷಯ ಏನಾದರೂ ನೋಡಿದ ಅಂದ್ರೆ ಇವ್ ನಿಮ್ಮನಿ ಬಿಟ್ಟು ಹೋಗ್ತಾನ. ಅದಕ್ಕೆ ಇವನು ಹೊರಗೆ ಕಳಿಸ್ಬೇಡ್ರಿ ಅಂತ ಹೇಳಿದ್ರು. 30 ವರ್ಷ ತನಕ ಹೊರಗೆ ಕಳಿಸಿದ್ದಿಲ್ಲವ ಅವ್ರ ಅಪ್ಪ. ಅಲ್ಲೇ ಮದುವೆ ಮಾಡಿ, ಅಲ್ಲೇ ಮಕ್ಕಳು ಹಡದು, ಅಲ್ಲೇ ಇದ್ದ. ಒಂದಿನ ಅವ್ರ ಅಪ್ಪ ಇಲ್ಲದ ಸಂದರ್ಭದೊಳಗೆ ಊರು ಸುತ್ತ ಹಾಕಬೇಕಂತ ಆದ್ರೆ, ರಥದೊಳಗೆ ಕುಂತು ಹೋಗುವಾಗ ಒಬ್ಬ ರೋಗಿ ಶರೀರ ಆ ರಥ ಹೊಡೆಯವನು ಕೇಳಿದ, ರಥಿಕನನ್ನು ಕೇಳಿದ, ಏನಿದು ಅಂತ ಕೇಳಿದ. ಏನಿಲ್ರಿಪ್ಪ, ಅವನು ಮನುಷ್ಯನು ರಾಜರೇ, ಅವನು ಮನುಷ್ಯನೇ, ಮತ್ತೆ ಹಿಂಗ್ಯಾಕಾಗ್ಯಾನ ಅಂತಂದಾಗ, ಯಪ್ಪ ದೇಹ ಅದ ಅಂತಂದ್ರೆ ರೋಗ ಬರ್ತದ, ಮತ್ತು ನಂದು ದೇಹದಲ್ಲೋ ಮತ್ತು ನನಗೂ ರೋಗ ಬರ್ತದನ್ನ, ಮುಂದೆ ಬಂದರೂ ಬರ್ಬಹುದ್ರಿ ಅಂದವ. ಮುಂದೆ ಹೊಡಿ ಅಂದ. 90 ವರ್ಷದ ವಯೋವೃದ್ಧ ಒಂದು ಬಡಿಗೆ ಹಿಡ್ಕೊಂಡ ಬಾಗಿ ನಡ್ಕೋಂತ ಬರ್ತಿದ್ದ. ಮುದುಕರನ್ನ ನೋಡಿಲ್ ಜೀವನದೊಳಗವ. ಅವನ್ ಕೇಳ್ದ, ಏನಿದು ಅಂದ. ಇವ್ರು ಯಾರು ಅಂತಂದಾಗ, ಇವರು ಮನುಷ್ಯರೇ, ಮತ್ತು ಹಂಗ್ಯಾಕ ಬಾಗ್ಯಾನ, ಕೈಯಾಗ ಬಡಿಗೆ ಯಾಕೆ ಹಿಡ್ದಾನ. 80-90 ವರ್ಷದ ನಂತರ ಈ ಶರೀರ, ಈ ದೇಹ ಮುಪ್ಪಾಗುತ್ತದ ರೀ ಅವಂದ. ಮತ್ತು ನೀವು ಮುಪ್ಪಾಗುತ್ತೀರಿ, ನನ್ನ ಶರೀರನು ಅವನಗತೆ ಆಕ್ಕತ್ತೇನು? ಹ್ಞೂ ಅಂದ. ಮುಂದಂದ. ಮತ್ತೆ ಮುಂದೊಂದು ಸ್ವಲ್ಪ ಹೋಗ್ಬಿಡ್ದ. 4 ಮಂದಿ ಹೊತ್ತುಕೊಂಡು ಒಂದು ಹೆಣ ತಗೊಂಡು ಬರಾಕತ್ತಿದ್ರು. ಇದೇನು ಅಂದ. ಅವ ತೀರ್ಕೊಂಡಾನ್ರಿ, ಲಿಂಗೈಕ್ಯಾಗ್ಯಾನ, ಹೋಗ್ಯಾನ. ಹಂಗಂದ್ರೆ ಏನು ಅಂದಿವ. ಒಂದಿನ ನಾವು ಈ ದೇಶವನ್ನು, ಈ ಜಗತ್ತನ್ನು ಬಿಟ್ಟು ಹೋಗುವುದದರಿ, ಈ ದೇಹವನ್ನು ಮಣ್ಣಾಗ ಮುಚ್ಚುವುದದ ಅಂದ ಕೂಡಲೇ, ಇನ್ನೇನು ಮುಂದೆ ಹೋಗಬೇಡ, ಹೊಳಿಸಿ ರಥ ಮಣಿಗೆ ತಗೊಂಡು ನಡಿ ಅಂದ. ರಥ ರಾಜ್ಯಕ್ಕೆ ಬಂದು ಬಿಟ್ಟ, ಮಲ್ಕೊಂಡ. ರಾತ್ರಿ ಎದ್ದ. ಏನೂ ನೋಡಿಲ್ರಿ. ಒಬ್ಬ ಮುದುಕನನ್ನು ನೋಡಿದ. ನೀವೆಟ್ಟು ಮುದುಕರನ್ನು ನೋಡಿಲ್ಲ. ಒಬ್ಬ ರೋಗಿಯನ್ನು ನೋಡಿದ. ನಾವೆಟ್ಟು ರೋಗಿಯನ್ನು ನೋಡಿಲ್ಲ. ಒಂದು ಹೆಣ ನೋಡಿದ. ನಾವೆಟ್ಟು ಮಂದಿನ ಮಣ್ಣು ಕೊಟ್ಟು ಬಂದಿಲ್ಲ. ಇಷ್ಟು ನೋಡಿ ಅವನಿಗೆ ಸತ್ಯದ ಅರಿವಾಯಿತು. ಸಾಕಂದವ.
ಈ ದೇಹಕ್ಕೆ ರೋಗ ಬರೋಕ್ಕಿಂತಲೂ ಮುಂಚೆ, ಈ ದೇಹ ಮುಪ್ಪಾಗುವುದಕ್ಕಿಂತಲೂ ಮುಂಚೆ, ಈ ದೇಹ ಹೋಗುವುದಕ್ಕಿಂತ ಮುಂಚೆ ನಾನು ಏನು ಮಾಡ್ಬೇಕನ್ನೋದನ್ನು ಮಾಡ್ಬೇಕಂತ ತಿಳ್ಕೊಂಡು ಮನಿ ಬಿಟ್ಟ. ಬುದ್ಧ ಮಧ್ಯರಾತ್ರಿ ಎದ್ದೇನು ಮಾಡಿದ ಅಂತಂದ್ರೆ ಹೆಂಡತಿಗೆ ಹೇಳಲಿಲ್ಲ, ಮಗನಿಗೆ ಹೇಳಲಿಲ್ಲ, ಹೊಂಟ. ಎದಕ್ಕ? ಬುದ್ಧ ಭಿಕ್ಷು ಆದ. ಸಂಪತ್ತಿನಲ್ಲಿ ಸಂತೋಷ ಇದ್ರೆ ಯಾಕೆ ಬರ್ಬೇಕಾಗಿತ್ತು ರೀ? ಯಾಕೆ ಬರ್ಬೇಕಾಗಿತ್ತು? ಒಂದು ವೇಳೆ ಸಂಪತ್ತಿನಲ್ಲಿ ಸಂತೋಷ ಇತ್ತು ಅಂದ್ರ ಸೀಸೇರ್ ರಾಯ್ ಅವ್ರು ಯಾಕೆ ಸಾಯ್ಬೇಕಾಗಿತ್ತು? ಅವ್ರಿಗೇನು ಕಡಿಮೆ ಇತ್ತು? ಬಹುತೇಕ ಕೋಟಿ ಕೋಟಿ ಕಿಮ್ಮತ್ತಿನ ಕಾರ್ಗಡೆ ಲೆಕ್ಕಿಲ್ಲದಷ್ಟು ಅದಾವು. ಅವನಿಗೆ ಸಾಕಷ್ಟು, ಟಿವಿ ಒಳಗೆ ನೋಡಿರಿ, 9,000 ಕೋಟಿ. ತಾನೇ ಗುಂಡು ಹಾಕೊಂಡು ಹೋದ. ತಾಯಂದಿರ, ಸಂಪತ್ತಿನಲ್ಲಿ ಸಂತೋಷ ಇಲ್ಲ. ಒಂದು ವೇಳೆ ಸಂಪತ್ತಿನಲ್ಲಿ ಸಂತೋಷ ಇದ್ದದ್ದ ಕರೆಯಾದರ ಮಹಾದೇವ ಭೂಪಾಲ, ಕಾಶ್ಮೀರ ದೇಶದ ಅರಸು, ತನ್ನ ರಾಜ್ಯದ ಮೇಲೆ ಪತ್ರಿ ಇಟ್ಟು ಸಾಕಂತ ಕಟ್ಟಿಗೆ ಒಡೆದ ಜೀವನ ಮಾಡಕತ್ತಿದ ಬಸವಣ್ಣನ ಹೊರತ್ತೀರ. ಬಂಗಾರ ತಾಟಿನೊಳಗೆ ಊಟ ಮಾಡುವ ಮಹಾದೇವ ಭೂಪಾಲ, ಕೋಟಿ ಕೋಟಿ ಕಿಮ್ಮತ್ತಿನ ಬಟ್ಟೆಗಳನ್ನು ಹಾಕುವ ಮಹಾದೇವ ಭೂಪಾಲ ಏನ್ ಮಾಡಿದ ಅಂತಂದ್ರ ಬಿಟ್ಟು ಬಂದ. ಬಸವಣ್ಣವ್ರು ಹೇಳಿದ್ರು, ಏನು ಮಾಡ್ತೀಪ್ಪ ಅಂದಾಗ, ನೀವೇನು ಹೇಳ್ತೀರ ಅದನ್ನು ಮಾಡ್ತಾನ್ರಿ, ನೀವೇನು ಹೇಳ್ತೀರ ಅದನ್ನು ಮಾಡ್ತಾನ್ರಿ. ಕಟ್ಟಿಗೆ ಒಡಿ ಅಂದ. ಕಟ್ಟಿಗೆ ಒಡೆದ ಬದುಕನ್ನು ಸಾಗಿಸಾನ. ಅದಕ್ಕೆ ಶರಣರು ಹೇಳಿದ್ರಲ್ಲ, ಬದುಕನ್ನು ಹೆಂಗೆ ಕಟ್ಕೋಬೇಕಂತಂದ್ರೆ ಲೇಸನಿಸಿಕೊಂಡು 4 ದಿನ, ಲೇಸನಿಸಿಕೊಂಡು 3 ದಿನ, ಲೇಸನಿಸಿಕೊಂಡು 2 ದಿನ, ಲೇಸನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಕೂಡಲ ಸಂಗಮ ದೇವ. ನಮ್ಮ ಬದುಕು ಮಹಾತ್ಮರ ಹೌದಂದಿರ್ಬೇಕು, ಓಣ್ಯಾನವ್ರು ಹೌದಂದಿರ್ಬೇಕು. ಆ ಮಲ್ಲಪ್ಪನ ಸೊಸಿ ಬಂದಾಳ ಮೊನ್ನೆ, ಏನು ಒಳ್ಳೆ ಹೆಣ್ಮಗಳು ಪಾಪ, ಏನು ಹಣ್ಣಿ ಮೇಲೆ ವಿಭೂತಿ, ಏನು ಅಕ್ಕಿ ಮಾತಾ, ಎಷ್ಟು ತಾಯಿ ಸೇವೆ, ಅತ್ತಿ ಸೇವಾ ಮಾಡ್ತಾಳ, ಮಾವನ ಸೇವಾ ಮಾಡ್ತಾಳ, ಗಂಡಂದ್ರ ದೇವ್ರಂತ ತಿಳ್ಕೊಂಡಾಳಂತ ಹಿಂಗೆ ಮಂದಿ ಅಂದ್ರು. ಅಂದ್ರೆ ಬರೇ 10 ವರ್ಷ ಇದ್ರು ಸತ್ರು, ಆ ಸಾವಿಗೊಂದು ಅರ್ಥ ಅದ ನೋಡ್ರಿ, ಆ ಬದುಕಿಗೂ ಅರ್ಥ ಅದ. ಊರಾನವ್ರ ಕಡೆ ಅಲ್ಲನಿಸ್ಕೊಂಡು, ಓಣ್ಯಾನವ್ರ ಕಡೆ ಅಲ್ಲನಿಸ್ಕೊಂಡು, ಮನ್ಯಾಗ ದಿವಸ ಜಗಳಾಡಿ ಸಾಕನ್ನಿಸ್ಕೊಂಡು 100 ವರ್ಷ ಬದುಕಿದ್ರೂ ಆ ಬದುಕಿಗೆ ಅರ್ಥ ಇಲ್ರಿ ಅವ, ಆ ಬದುಕಿಗೆ ಅರ್ಥ ಇಲ್ಲ. ಆ ರೀತಿಯೊಳಗ ಶರಣರು ಹೆಂಗಂತಂದ್ರೆ ಕಲ್ಯಾಣಕ್ಕೆ ಬಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡ್ರಲ್ಲ. ಎಲ್ಲರೂ ಕೂಡಿ, ಎಲ್ಲ ಶರಣರು ಕೂಡಿ ಕಾಯಕದ ಬಗ್ಗೆ ಮಾತನಾಡುವಾಗ ಆ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾಳೆ, ಏನು ಇವ್ರು ಹಂಗೆ ಮಾತಾಡ್ಕೋತ ಕುಂತಾರಲ್ಲ, ನಿಮ್ಮ ಮನೆಯವ್ರು ಹಂಗೆ ನೋಡ್ರಿ, ಮಾತಾಡ್ಕೋತ ಕೂತ್ರೆ ಮುಗಿತಾ ಅವರು. ನೀವ ಎಬ್ಬಿಸ್ಬೇಕು, ಹೇಳ್ರಿ ಟೈಮ್ ಆಗ್ಯದ ಹೋಗುನು ಅಂತ ನೀವ ಎಬ್ಬಿಸ್ದಾಗ ಹೇಳ್ತಾರ ಅವ್ರು. ಮಾರಯ್ಯ ಮಾತಾಡ್ಕೊಂತ ಕಾಯಕದ ಬಗ್ಗೆ ಚಿಂತನೆ ಮಾಡ್ಕೋತ ಕುಂತ ಸಂದರ್ಭದೊಳಗ ಏನಾಯಿತು ಅಂದ್ರೆ ಗೊತ್ತೇ ಆಗಲಿಲ್ಲ. 5 ಆದದ್ದು ಗೊತ್ತಾಗಲಿಲ್ಲ, 6 ಗಂಟೆ ಆದದ್ದು ಗೊತ್ತಾಗಲಿಲ್ಲ. ಆ 5ಕ್ಕೆ ಲಕ್ಕಮ್ಮನ ಹೊಟ್ಯಾಗ ತಳಮಳ ಅನ್ಸಕತ್ತು. ಅಲ್ರಿ ಎಷ್ಟೊತ್ತು ಮಾತಾಡ್ಕೋತ ನಿಂದಿರ್ತಾನ? ಬರೀ ಕಾಯಕದ ಬಗ್ಗೆ ಮಾತಾಡಿದ್ರೆ ಆಯ್ತೇನು? ಈಗ ಸದ್ದು ಹೋಗ್ಬೇಕಾಗ್ಯದ ಕಾಯಕಕ್ಕ. 5 ಗಂಟೆಗೆ ಹೋಗ್ಬೇಕಾಗಿತ್ತು, 6 ಗಂಟೆ ಆಗ್ಯದ, ಇನ್ನು ಎಷ್ಟೊತ್ತನ ಮಾತಾಡ್ತಾರ. ಇವ್ರಿಗೊಂದಿಷ್ಟು ಹೇಳ್ಬೇಕಲ್ಲ ಸಮಯ ಆಗ್ಯದ ಅಂಥೇಳಿ, ಗಂಡಗ ಕೂಗಿ ಹೇಳ್ಬೇಕಲ್ಲ ಅಂತ ಹೇಳಿ ಒಂದಿಟ್ಟು ಸೊನ್ನೆ ಮಾಡಿದ್ಲು. ನೀವು ಹೇಳ್ತಿರ್ತೀರಿ ನೋಡಿ, ಸೊನ್ನೆ ಮಾಡಿ ಒಂದಿಟ್ಟು ಗಂಡಗ ಯಾರು ಇದ್ದಾಗ ಸುಮ್ಮ ಹಂಗೆ ಸಿಗ್ನಲ್ ಮೇಲೆ ಹೇಳ್ತೀರಿ. ಅದನ್ನು ನೀವು ಸಿಗ್ನಲ್ ಅಂತೀರ, ಅವರು ಸೊನ್ನೆ ಮ್ಯಾಗ ಅಂತಿದ್ರಿ ಹಿಂದಿನ ಮಂದಿ. ಸಿಗ್ನಲ್ ಮಾಡಿ ಹೇಳ್ತಿರ್ತಿರ್ಲ. ಇನ್ನೇನು ಸೊನ್ನೆ ಮಾಡಿ ಹೇಳ್ಬೇಕಲ್ಲ, ಹೆಂಗೆ ಹೇಳ್ಬೇಕಂತ ಏನು ಮಾಡಿದ್ರು ಅವ್ನು ನೋಡ್ಲಾರಕ್ಕೆ ಕಡಿಕ 5ಕ್ಕೆ ಲಕ್ಕಮ್ಮ ಎದ್ದ ನಿಂತಳ್ರಿ ಮಂದ್ಯಾಗ. ಎದ್ದು ನಿಂತ ಪ್ರಭುದೇವ್ರಿಗೆ ವಂದನೆಯನ್ನು ಮಾಡಿ ಗಂಡನ ಕಡೆ ಕೈ ಮಾಡಿ ಹೇಳ್ತಾಳ. ಆಕಿ ಗಂಡಿಗೆ ಏನು ಹೇಳ್ಬೇಕಾಗೈತೆ ರೀ ನೋಡ್ರಿ,
ಬರೀ ಕಾಯಕದ ಬಗ್ಗೆ ಮಾತಾಡ್ಕೊತ ನಿಂದಿರ್ಬೇಡ್ರಿ. ಈಗ ಟೈಮ್ ಆಗ್ಯದ ಕಾಯಕಕ್ಕೆ, ನೀವು ಅಕ್ಕಿ ಆರ್ಸಕ್ಕೆ ಹೋಗ್ಬೇಕು, ಸಟ್ ನಾವು ಹೋಗ್ಬರ್ರಿ ಅಂತ ಇಷ್ಟು ಗಂಡಿಗೆ ಹೇಳ್ಬೇಕಾಗೈತೆ. ಇದನ್ನ ಸ್ವಲ್ಪ ಸುಧಾರಿಸಿದ ಭಾಷೆಯೊಳಗೆ ಗಂಡಿಗೆ ಹೇಳ್ತಾಳ ಏನಂತಂದ್ರ, ಕಾಯಕ ನಿಂದಿತ್ತು ಏಳಯ್ಯ ಎನ್ನಾಳ್ದನೆ. ನೋಡ್ರಿ, ಕಾಯಕ ನಿಂದಿತ್ತು ಏಳಯ್ಯ ಎನ್ನಾಳ್ದನೆ, ಶರಣರ ತಿಪ್ಪೆಯ ತಪ್ಪಲದ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ. ಎಷ್ಟು ಚಂದ ಹೇಳಿದಳ್ರಿ. ಇದನ್ನೇನು ಬರ್ದಾಡ್ರೆ ಕೂತ್ಕೊಂಡಾಕಿ ಮಂದ್ಯಾಗನ ಎದ್ ನಿತ್ತ. ಈಗ ನೀವು ಅಂತಿರ್ಲ, ಈಗ ಯಾರು ಏನ್ರ ನಮ್ಮ ಗವಾಯಿಗಳೊಂದು ಇಲ್ಲೇ ಕೂತು ಬರೆದ ಹಾಡಿದ್ರಂದ್ರೆ ಆಶು ಕವಿಗಳು ಕುಂತಲ್ಲಿ ಬರಿತಾರ್ರಿ. ಅವರು ಬರಿತಾರ ಕರೆ. ಈಗಿನ ಮಂದಿ ಕುಂತಲ್ಲೇ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳ ಕಿಮ್ಮತ್ತು ಕಳೆಯುವಂಥ ಹಾಡು ಬರೀತಾರೆ ಇವತ್ತಿನ ಮಂದಿ. ಅವ್ರು ಟ್ಯಾಕ್ಟರ್ದಾಗದು ಹಚ್ಕೊಂಡು ಹೋಗಿರ್ತಾರೆ. ನೋಡ್ಬೇಕು ಏನು ನಮ್ಮ ವ್ಯವಸ್ಥೆ ಎಷ್ಟು ಕೆಟ್ಟು ಹೋಗ್ಯದ, ಅದಕ್ಕೇನು ಲಂಗು ಲಗಾಮ್ ಅಂತಾರಲ್ಲ, ಏನೂ ಇಲ್ಲ. ಎದ್ದು ನಿಂತ ಒಂದು ಮಾತು ಸುಮ್ಮನೆ ಹೇಳ್ಬೇಕಾಗಿತ್ತಲ್ಲ, ಅದನ್ನ ಹೇಳ್ತಾಳೆ ನೋಡ್ರಿ. ಅಷ್ಟು ಮಂದ್ಯಾಗ ಗಂಡಿಗೆ ಎಷ್ಟು ಚಂದ ಸಂಬೋಧನೆ ಮಾಡ್ತಾಳೆ ನೋಡ್ರಿ. ಅದಕ್ಕೆ ರೀ ನಾವು ಕಲ್ಕೋಬೇಕು ಶರಣರ ಮಾತುಗಳನ್ನು, ಆ ವಚನಗಳನ್ನು ಓದಿ ನೋಡ್ಬೇಕು. ಪುಸ್ತಕ ತಂದು ಮನ್ಯಾಗಿಟ್ರೆ ನಾವು ತಾನ ತಲೆಯಾಗ ಹೋಗಂಗಿಲ್ಲ. ಗಡಿಗೆಗೆ ನಾನು ತಾನ ಹೋಗ್ಕತ್ತೇನ್ರಿ, ಹೊಟ್ಟೆ ತಗೋಬೇಕು, ಹಾಕೋಬೇಕು, ತಿನ್ಬೇಕು, ಅದು ಮತ್ತೆ ಕಲಿಸ್ಬೇಕು. ಬೇಕಾದದ್ದು ಹಾಲು ಸಾರು ಹಿಂಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ, ಯಾಕಂದ್ರೆ ರುಚಿ ಹತ್ತಬೇಕಲ್ಲ. ಹಂಗ ವಚನಗಳನ್ನ ಬರೀ ತಂದಿಟ್ರ ಅಥವಾ ತರದೇ ಇದ್ರ ಎಲ್ಲಿ ಓದಕ್ಕಾಗ್ತದ? ಓದಬೇಕು ವಚನಗಳನ್ನ. ಒಂದೊಂದು ಮಾತು ರತ್ನ ಮೌಕ್ತಿಕ ದಚ್ಚು ಕೂಡಲ ಸಂಗಮ ದೇವ. ಒಂದೊಂದು ಮಾತು ಹೆಂಗದವಂತಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ನಾವು ಒಂದು ಮಾತು ಅಂದಿವಂದ್ರೆ ಕೈಯಾಗಿನ ಲಿಂಗ ಹೌದು ಹೌದು ಅನ್ಬೇಕು. ಈಗ ನಮ್ಮ ಮನ್ಯಾಗ ನಮ್ಮ ಹೆಂಡತಿನ ಹೌದು ಅನ್ನುವಳ ನಮ್ಮ ಮಾತಿಗೆ, ನಮ್ಮ ಗಂಡನ ಹೌದು ಅನ್ನುವಲ್ಲ ನಮ್ಮ ಮಾತಿಗೆ. ಇನ್ನು ದೇವ್ರು ಯಾವಾಗ ಹೌದಂತಿರ್ಬೇಕ್ರಿ? ಬರೇ ಗಂಡನಿಗೆ ಸಂಬೋಧನೆ ಎಷ್ಟು ಚಂದ ಮಾಡ್ತಾಳೆ ನೋಡ್ರಿ ಆ ಮಾತಿನೊಳಗೆ. ಏನಂತಾರಂದ್ರ, ಕಾಯಕ ನಿಂದಿತ್ತು ಎಳಯ್ಯ ಎನ್ನಾಳ್ದನೆ. ಗಂಡಕ್ಕೆ ಕರೆಯೋ ಪದ್ಧತಿ ಹೆಂಗೆ ನೋಡ್ರಿ ಶರಣಿಯರು. ಗಂಡನ ಕರೆಯೋ ಪದ್ಧತಿ ನೀವು ಹೆಂಗೆ ಕರಿತೀರವ ನಿಮ್ಮ ಗಂಡಗ? ಅಕಸ್ಮಾತ್ ನೀವು ಅಡಿಗೆ ಮನ್ಯಾಗ ಅದೀರಿ ಅಂತ ತಿಳ್ಕೊರಿ. ನಿಮ್ಮ ಗಂಡ ಎಲ್ಲೋ ಸಂತಿಗೋ ಎಲ್ಲೋ ಹೋಗ್ಬೇಕಾಗ್ಯದ, ಬಾಗಲ್ ಮುಂಚೆ ಚೀಲ ತೊಗೊಂಡು ನಿತ್ತಾನ. ನೀವು ಇನ್ನೊಂದು ಸಾಮಗ್ರಿ ಮರ್ತಿದ್ರಿ ಹೇಳೋದು, ಅವನಿಗೆ ಹೇಳ್ಬೇಕಾಗ್ಯದ. ಅವ್ನು ಹೊರಗೆ ನಿತ್ತಾನ, ನೀವು ಒಳಗದಿರಿ, ಕೂಗ್ಬೇಕಾಗ್ಯದ ಗಂಡಗ. ಏನು ನಿಮ್ಮ ಗಂಡನ ಹೆಸರು ಮಲ್ಲಪ್ಪ ಅದ, ಏ ಮಲ್ಲಪ್ಪ ಹಂಗಂತೂ ಕೂಗಾಕ ಬರಂಗಿಲ್ರಿ ಗಂಡಗ. ಮತ್ತು ಗಂಡಗೆ ಏನಂತ ಕೂಗುತ್ತೀರಿ? ಗಂಡಗೆ ಹೆಂಗೆ ಕರಿತೀರಿ? ಹಾಂ ಏನ್ರಿ, ಹೌದ್ರಿ, ರೀ. ಇದೆಲ್ಲ ಈಗಿಂದ್ರಿ. ನಮ್ಮ ಹಿಂದಿನ ಮಂದಿನ ನೋಡ್ಬೇಕ್ರಿ. ಒಂದು 60, 70, 80 ವರ್ಷ 90 ವರ್ಷದ ಆಯ್ಗೊಳದು ಅವ್ರ ಗಂಡಗೆ ಹೆಂಗೆ ಕರಿತಿದ್ರಂದ್ರೆ ಆಗಿನ ಕಾಲದಾಗ ಏ ಬಾಯ್ ಹಿಂಗತ್ತಿದ್ರಿಲ್ರಿ. ಮತ್ತು ಈಗ ಅಂತಾರಿಲ್ರಿ ಹಂಗೆ ಗಂಡಗ. ಮತ್ತು ಹೆಂಡತಿನೂ ಗಂಡಗ, ಗಂಡನೂ ಹೆಂಡತಿಗೆ ಏ ಬಾಯಿಲೆ. ಎಷ್ಟು ಚಂದ ನಿಮ್ಗೆ ಹೇಳ್ತೀನಿ ರೀ. ರೀ ಎತ್ತಿರಿ ನೀವೆಲ್ಲ, ಆದರೆ ಏ ಅನ್ನೋದು ಏನೈತ್ಲ ಗಂಡನ ಮ್ಯಾಗ ಆ ಶಬ್ದದೊಳಗೆ ಭಾಳ ಪ್ರೀತಿ ರೀ. ಅದು ಆ ಶಬ್ದದೊಳಗೆ ಭಾಳ ಪ್ರೇಮ. ಏ ಬಾಯಿಲೆ ಎಷ್ಟು ಪ್ರೀತಿಯಿಂದ ಎಷ್ಟು ಖುಷಿಯಿಂದ ಕರಿತಿರ್ತಾರೆ ಅವ್ರು. ಏನಾರ ಒಂದು ಸಂತೋಷದ ಸುದ್ದಿ ಗಂಡ ತಂದಿದ್ದ ಅಂದ್ರೆ ಫಸ್ಟ್ ಹೆಂಡತಿಗೆ ಹೇಳ್ತಾನೆ, ಏ ಬಾರ ಇಲ್ಲೇ ಬಾಯಿಲೆ ಅಂತ ತಿಳ್ಕೊಂಡು ಎಷ್ಟು ಪ್ರೀತಿಯಿಂದ ಹೇಳ್ತಾನೆ. ನಮ್ಮ ಹಿಂದಿನ ಅಜ್ಜ ಅಜ್ಜಿಯೆಲ್ಲ ಏ ಅಂತ ಕರಿತಿದ್ರು. ಅದು ಬರ್ಬರ್ತಾ ಈಗ ನಮ್ಮ ಅವ್ವಗಳಂದ್ರಲ್ಲ ರೀ, ಈಗಿನವ್ರು ಅದು ಹೋಗ್ಯದ್ರಿ. ಈಗ ಹೊಸದಾಗಿ ಮಂದಿ ಏನು ಕರಿತಾರಂದ್ರೆ ಹೆಸರುಗುಂಡನ ಕರಿತಾವ. ರಾಜು, ಪಿಂಟು, ಹಿಂಗೆ ಹೆಸರುಗುಂಡನ ಕರಿತಾರ್ರಿ ಗಂಡಗ. ಆಗ ನಮ್ಮ ಮಂದಿ ಬರೀ ಗಂಡನ ಹೆಸರು ಹೇಳ್ಬೇಕಾದ್ರೆ 4 ತಾಸು ತಗೋತಿದ್ರಿ. ಈಗೇನು ಕಿಮ್ಮತ್ತ ಇಲ್ರಿ ಗಂಡನ ಹೆಸರು. ಎಲ್ಲಿ ಬೇಕಾದಲ್ಲಿ ಹಂಗೆ ಕರ್ಕೋತ ಹೋದ್ರೆ ಅದಕ್ಕೇನು ಕಿಮ್ಮತ್ತು ಇರ್ತೈತೆ ರೀ. ನಮ್ಮ ಹಿಂದಿನ ಮಂದಿಗೆ ತಂಗಿ ಗಂಡನ ಹೆಸರು ಹೇಳ ಅಜ್ಜ ಅಂದ ಕೂಡಲೇ ನಾಸ್ತಿದ್ಲಕ್ಕೆ, ಏನು ಬಿಡಯ್ಯಪ್ಪ, ಎಲ್ಲಿ ಬಿಡಯ್ಯಪ್ಪ. ನೋಡ್ರಿ ಗಂಡನ ಹೆಸರು ಹೇಳಾಕ ಇಲ್ಲಿ ತಾಯಿ ಗಂಡನ ಹೆಸರು ಹೇಳ ಅಂದ್ಕೂಲೆ ಇಲ್ಲಿ ಬಿಡಯ್ಯಪ್ಪ ನಾಸ್ತಿದ್ರು ನಮ್ಮ ಹಿಂದಿನ ಮಂದಿ ಗಂಡನ ಹೆಸರು ಹೇಳಾಕ. ಈಗ ಹಂಗಿಲ್ರಿ, ಎಲ್ಲಿ ಬೇಕಾದಲ್ಲಿ ನೋಡ್ರಿ ಏ ರಾಜಾ ಬಾಯ್. ಏಂತಿ ಗಂಡಗೆ ಹಿಂಗೆ ಕರಿತಾಳೆ.
ಈಗಿನ ಪದ್ಧತಿ ಹಿಂಗ್ರಿ. ಆದ್ರೆ 12ನೇ ಶತಮಾನದೊಳಗೆ ಆಯುಧಕ್ಕೆ ಲಕ್ಕಮ್ಮ ತನ್ನ ಗಂಡನನ್ನು ಹೆಂಗೆ ಕಳಿತಾಳಂದ್ರ